ಸೊ ಈ ಪವಿತ್ರ ಗೌಡ ಅವರು ಕೂಡ ಆರ್ ಆರ್ ನಗರದಲ್ಲೇ ಇರೋದು. ಸೊ ನೀವು ಇರುವಂತಹ ಜಾಗದಿಂದ ಸ್ವಲ್ಪ ದೂರ ಅಷ್ಟೇ. ಈ ಅಪಾರ್ಟ್ಮೆಂಟ್ ಅಂತ ಏನೇ ಹೇಳ್ತಿದ್ದೀರಾ, ನಿಮಗೂ ಕೂಡ ಅವ್ರ ಬಗ್ಗೆ ಎಲ್ಲ ಸ್ವಲ್ಪ ಮಾಹಿತಿ ಇರಬಹುದು. ಸೊ ಪವಿತ್ರ ಗೌಡ ಅವರು ಹೇಗೆ ಅಂತ ನಿಮ್ಮ ಪ್ರಕಾರ? ನೋಡಿ, ನನಗೆ ಪವಿತ್ರ ಗೌಡ ಅನ್ನುವ ಒಂದು ನೀಚ ಹೆಣ್ಣಿನ ವಿಷಯ ನನಗೆ ಬರೀ ಇನ್ಸ್ಟಾಗ್ರಾಮು, ಗೂಗಲು, ಫೇಸ್ಬುಕ್ಕಿಂದ ನೋಡಿದ್ದೆ ಹೊರತು ಯಾವುದೇ ಚಿತ್ರದ ಪ್ರೆಸ್ ಕಾನ್ಫರೆನ್ಸ್ ಆಗಲಿ, ಪಾರ್ಟಿ ಆಗಲಿ, ಚಿತ್ರರಂಗದ ಕೂಟ ಆಗಲಿ, ಭೋಜನ ಕೂಟ ಆಗಲಿ, ಫಿಲ್ಮ್ ರಿಲೀಸ್ ಆಗಲಿ, ಎಲ್ಲವೂ ಅವರ ಬಗ್ಗೆ ನನಗೆ ಅವ್ರ ಬಗ್ಗೆ ಕಿಂಚಿತ್ತೂ ಮಾಹಿತಿ ಇಲ್ಲ. ನನಗೆ ಕೇವಲ ಗೂಗಲ್ನಿಂದ ಬಂದಿರತಕ್ಕಂಥ ವಿಷಯನೇ ಹೊರತು ಈ ವಿಷಕನ್ಯೆಯ ಬಗ್ಗೆ, ಆ ವಿಷಕನ್ಯೆ ಏನಾದರೂ ದರ್ಶನಿಗೆ ರೇಣುಕಾ ಸ್ವಾಮಿಯವರ ಮೆಸೇಜ್ ಬಂದಿದೆ, ಅದನ್ನು ಗೌಪ್ಯವಾಗಿ ಇಟ್ಕೊಂಡು ತಾವೇ ಹ್ಯಾಂಡಲ್ ಮಾಡಿದರೆ ಈ ಅನಾಹುತ ಆಗ್ತಾ ಇರಲಿಲ್ಲ. ಇವರು ದರ್ಶನಿನ ಈಗೋವನ್ನು ಚಾಲೆಂಜ್ ಮಾಡಿ, ನೀನು ಗಂಡಸಲ್ವಾ, ನೀನು ಮೀಸೆ ಬಂದಿಲ್ವಾ, ರೇಣುಕಾ ಸ್ವಾಮಿ ಈ ಥರ ಮೆಸೇಜ್ ಕಳಿಸಿ ನೀನೇನು ಆ್ಯಕ್ಷನ್ ತೊಗೊಳಲ್ವ ಅಂತ ಈ ಪ್ರೇರೇಪಣೆ ಮಾಡ್ತಾರಲ್ಲ, ಈ ಹುಳಿ ಹಿಂಡ್ತಾರಲ್ಲ, ಅದರಿಂದನೇ ಇವತ್ತು ದರ್ಶನ್ಗೆ ಈ ಪರಿಸ್ಥಿತಿ ಬಂದಿರೋದು. ಆ ವಿಷಕನ್ಯೆಯಿಂದನೇ ಆತ ಹಾಳಾಗಿರೋದು.